ನಾನೆಲ್ಲ ಹೊರಗಡೆ ಹೋಗ್ತಿದ್ದಾಗ ಎಲ್ಲಾನು ಹೋಗ್ತಿದ್ದಾಗ ಒಬ್ಬನೇ ಹೋಗ್ತಿದ್ದಾಗ ಚಾಕು ತಗೊಂಡು ಯಾರೋ ನೀನು ಒಬ್ಬನ ರೆಡಿ ಮಾಡ್ರಿ ನಾನು ಹೊಡೆಯಕ್ಕೆ ಬರಲಿ ನಾನು ರಕ್ಷಣೆ ಏನೋ ಬದುಕೊಂಡೆ ಅಂತ ಹೇಳಿ ನಾಟಕ ಮಾಡಬೇಕು ಅಂತ ಹೇಳಿ ಪಾಪ ಅವ್ರಿಗೇನೋ ಕೊಲೆ ಸಾವನ್ ಬಗ್ಗೆ ಏನೋ ಭ್ರಮೆ ಬಂದಿರಂಗೈತೆ. ಸರ್ ಅವ್ರು ಮಾಡ್ತಿರೋದು ಸೀರಿಯಸ್ ಅಲಿಗೇಷನ್, ನೀವು ಮರ್ಡರ್ ಅಟೆಂಪ್ಟ್ ಮಾಡ್ತಿದ್ದೀರಾ ಅವ್ರ ಮೇಲೆ ಪದೇ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಇದಕ್ಕೆ ನಿಮ್ಮ ಉತ್ತರ ಏನು ಸರ್? ನಾನು ರೌಡಿನೂ ಅಲ್ಲ, ನಾನು ಕೊಲೆ ಮಾಡತಕ್ಕಂಥ ವ್ಯಕ್ತಿನೂ ಅಲ್ಲ, ಸ್ವತಃ ಅನುಭವ ಇರತಕ್ಕಂಥ ಮುನ್ರತ್ನ ಅದರಲ್ಲೆಲ್ಲ ಚಾಕು ಚಕ್ಯತೆಯನ್ನ ಹೊಂದಿರತಕ್ಕಂಥವ್ರು. ಪಾಪ ಅವ್ರೇನೋ ಅವ್ರ ಅವನ ಸಾವಿನ ಬಗ್ಗೆ ಅವ್ರಿಗೇನೋ ಕನಸು ಬಿದ್ದಿರ್ಬೋದೇನೋ. ಭಗವಂತ ಅದೇನು ಅವನ ಪ್ರಾರ್ಥನೆ ಏನೈತೋ ಅದನ್ನ ಬೇಕಾದ್ರೆ ಈಡೇರಿಸಲಿ, ನಾವ್ಯಾರು ಅಡ್ಡಿ ಬರೋದಿಲ್ಲ. ಅವರ ಇಚ್ಛೆ ಅವರ ವ್ಯಕ್ತಿತ್ವಕ್ಕೆ ತಕ್ಕಂತೆ ಅವ್ರು ಮಾತಾಡ್ತಾರೆ. ಅವರ ತಕ್ಕಂತೆ ನಾನು ಮಾತನಾಡಕ್ ಆಗೋದಿಲ್ಲ. ಸರ್ ಅವರು ಪತ್ರ ಬರೆದಿದ್ದಾರಂತೆ, ಈಗ ನಂಗೆ ಯಾವುದೇ ಏನ್ ಬೇಕಾದ್ರೂ ಆಗ್ಬೋದು ನಂದು ಅಂತ. ಡಿ ಕೆ ಬ್ರದರ್ಸ್ ಕಾರಣ ಎಲ್ಲಿಂದ ಎಲ್ಲಿವರೆಗೆ ಯಾವ ಡಿ ಕೆ ಬ್ರದರ್ಸ್ ಆಗ್ಲಿ ಯಾರಾಗ್ಲಿ ಯಾರು ಕಾರಣ ಆಗ್ತಾರೆ? ಅವನ್ ಮಾಡಿರ್ತಕ್ಕಂಥ ಪಾಪಕ್ಕೆ ಅವನೇ ಹೋಗ್ಬೇಕಾಗ್ತದೆ. ಕೊನೆ ದೇವರೊಬ್ಬ ಇದ್ದಾನೆ, ಎಲ್ಲವನ್ನೂ ನೋಡ್ತಾನೆ. ಎಲ್ಲ ಅದ್ರ ಬಗ್ಗೆ ಮುಂದುವರೆದು ಇನ್ನೊಂದು ಹೇಳಿದ್ದಾರೆ ಸರ್, ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡ್ತಿದ್ರು, ಅವನು ಫಿಲಂ ಪ್ರೊಡ್ಯೂಸರು. ಅವನು ಎಲ್ಲವನ್ನೂ ಹೆಣ್ಮಕ್ಳ ಬಗ್ಗೆ, ಹೆಣ್ಮಕ್ಳನ್ನ ಹೆಂಗ್ ಉಪಯೋಗಿಸ್ಕೊಬೇಕು, ಯಾರ ಹತ್ರ ಯಾರನ್ನ ಕಳಿಸ್ಬೇಕು, ಯಾರ ಮಾಧ್ಯಮದವ್ರನ್ನ ಅಧಿಕಾರಿಗಳನ್ನ ಪೊಲೀಸ್ ಅಧಿಕಾರಿಗಳನ್ನ ಸಿಡಿ ಮಾಡಬೇಕು, ಅವ್ರನ್ನ ಬ್ಲಾಕ್ ಮೇಲ್ ಮಾಡಿ ಸೈನ್ ಹಾಕ್ಸ್ಕೊಬೇಕು ಅಧಿಕಾರಿಗಳಂತ ಎಲ್ಲ ಗೊತ್ತಿರೋದು ಅವನಿಗೆ. ಅವನೇನೋ ಪಾಪ ಕನಸು ಬಿದ್ದಿರಂಗೈತೆ. ದೇವರು ಭಗವಂತ ಅದನ್ನೆಲ್ಲ ಅವ್ನಿಗೆ ಈಡೇರಿಸಲಿ.